ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತಿನ ಬ್ಲಾಗ್ ಬಂದು ನಾನು ಫುಲ್ ರೆಡಿಯಾಗಿದ್ದೀನಿ. ಎಲ್ಲಿ ಹೋಗ್ತಿದ್ದೀನಿ ಅಂತ ಹೇಳ್ತೀನಿ. ಬೆಳಗ್ಗೆ 6:30 ಆಗಿದೆ. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ. ಅದು ನೋಡಿ, ನಿನ್ನೆ ಒಂದು ಬಳೆಗೊನೆ ತೊಗೊಂಡಿದ್ವಿ. ಫುಲ್ ಹಣ್ಣು ಇದೆ ಅಂದರೆ ಅದು ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಕಾಯ್ಬಿಟ್ಟು ಆಮೇಲೆ ಹಣ್ಣು. ಇದು ನಾನು ರೆಡಿಯಾಗಿರೋವಂಥ ಈ ಸೀರೆ ಬಂದು ನಾನು ಹೋದ ವರ್ಷ ಅಲ್ಲ 10 ವರ್ಷ ಗೌರಿ ಹಬ್ಬಕ್ಕೆ ತೊಗೊಂಡಿದ್ದು. ನೋಡಿ ಗೈಸ್, ಈಗ ನಾನು ಅಂದರೆ ಬೆಳಗ್ಗೆ ಮತ್ತು ನನ್ನ ಸಂಜೆಯ ಊಟ ಏನಿದೆ ಇಷ್ಟು ಮಾತ್ರನೇ ನನ್ನ ಊಟ. ಅಂದರೆ ನಾನು ಇಷ್ಟು ಮಾತ್ರನೇ ಅಂದರೆ ಒಂದು 1/4 ಲೀಟ್ರಷ್ಟು ಗಂಜಿ ಥರ ಕಾಯಿಸ್ಕೊತಿದ್ದೀನಿ. ಇದನ್ನು ನನ್ನ ಬೆಳಿಗ್ಗೆ ಮತ್ತು ರಾತ್ರಿಯ ಊಟ ಇಷ್ಟೇ. ಮಧ್ಯಾಹ್ನದೊತ್ತು ಮಾತ್ರ ನಾನು ಊಟ ತಿನ್ನೋದು. ಹಾಗಾಗಿ ಮಧ್ಯಾಹ್ನದೊತ್ತು ಏನಾದರೂ ಮಾಡ್ತೀನಿ, ಮತ್ತು ಬೆಳಗ್ಗೆ ತಿಂಡಿ ಅದೆಲ್ಲ ನಮ್ಮ ಮನೆಯವರಿಗೆ ಬೇರೆ ಮಾಡ್ತೀನಿ. ಬಟ್ ನನ್ನ ಬೆಳಗ್ಗೆಯ ಊಟ ತಿಂಡಿ ಈ ಗಂಜಿ ಅಷ್ಟೇ. ರಾಗಿ ಮಾಲ್ಟ್ ಅಂತಲಾದರೂ ಅನ್ಬೋದು, ಗಂಜಿ ಅಂತಲಾದರೂ ಅನ್ಬೋದು. ಬಟ್ ಇದನ್ನು ನಾನು ಬರೀ ಒಂದು ಚಿಟಿಕೆ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಕೊತೀನಿ. 1 ಸ್ಪೂನ್ ಪೌಡ್ರ್ ಹಾಕೋತೀನಿ ಅಷ್ಟೇ. ಮಾಮೂಲಿ ರಾಗಿ ಹಸಿಟ್ಟಿರುತ್ತೆ ಅಲ್ವಾ, ಅದನ್ನೇ ತುಂಬ ನೈಸಿಗಿರೋ ಅಂಥದ್ದನ್ನ ಮಾಡಿಕೊಂಡ್ರೆ ಆಗುತ್ತೆ. ಬಟ್ ನಾನಿಲ್ಲಿ 1 ಸ್ಪೂನ್ ಹಾಕ್ಕೊಂಬಿಟ್ಟು ಇಷ್ಟು ತೆಳುವಾಗಿ ಮಾಡಿಕೊಂಡು ನನ್ನ ಬೆಳಿಗ್ಗೆ ಮತ್ತು ರಾತ್ರಿಯ ಊಟ ಇಷ್ಟೇ. ಇದು ಚೆನ್ನಾಗಿ ಕುದಿಬೇಕು. ಈ ಮೇಲ್ಗಡೆ ನೊರೆ ಏನಿದೆ, ನೊರೆ ಥರ ಇದೆಲ್ಲ ಹೋಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಕುದಿಸ್ಬೇಕು. ಆ್ಯಕ್ಚುಲಿ ಏನು ಗೊತ್ತಾ, ಇದು ಕುದೀತಾ ಇಲ್ಲಿ ಅಷ್ಟರಲ್ಲಿ ನನಗೊಂದು ಪಾರ್ಸಲ್ ಬಂತು. ಆ ಪಾರ್ಸಲ್ ಏನು ಅಂತ ಹೇಳ್ಬಿಟ್ಟು ಓಪನ್ ಮಾಡೋಣ ಅಂತೇಳಿ ತೊಗೊಂಡೆ. ನಾನು ಇದನ್ನು ಅಂದರೆ ನನ್ನ ಮುಂಚೆ ಇದ್ದಿದ್ದಂಥ ಟ್ರೈಪಾಡ್ ಕೂಡ ಕಿತ್ತೋಗ್ಬಿಟ್ಟಿತ್ತು. ಅಂದರೆ ರಿಂಗ್ ಲೈಟ್ ಇತ್ತಲ್ಲ, ಅದು ರೀಲ್ಸ್ ಮಾಡೋದಕ್ಕೆಲ್ಲ ಯೂಸ್ ಆಗುತ್ತೆ ಅಂತೇಳಿ ನಾನು ತೊಗೊಂಡಿದ್ದೆ. ಬಟ್ ನನಗೆ ಅದು ಮುಂಚೆ ಯಾವ ಥರ ತೊಗೋಬೇಕು ಅಂತ ಗೊತ್ತಿರಲಿಲ್ಲ. ಬಟ್ ಇವಾಗ ಈ ಸರಿ ನಾನು ತೊಗೊಂಡಿರೋದು ತುಂಬ ಚೆನ್ನಾಗಿದೆ. ಇದು ನಾನು ಬುಕ್ ಮಾಡಿ ತುಂಬ ದಿನ ಆಗಿತ್ತು, ಹಾಗಾಗಿ ಬಂತು ಕೂಡ. ಅದೇ ಗ್ಯಾಪಲ್ಲಿ ಬಂದಿದ್ದರಿಂದ ಓಪನ್ ಮಾಡೋಣ ಅಂತೇಳಿ ಓಪನ್ ಮಾಡ್ತಿದ್ದೀನಿ. ಆ ಟ್ರೈಪಾಡ್ ಕೂಡ ಅಷ್ಟೇ ತುಂಬ ಸ್ವಲ್ಪ ಟೈಮ್ ತೊಗೊಂಡು ನನಗೆ ಯೋಚನೆ ಮಾಡಿ ನೋಡಿದ ಮೇಲೆ ಗೊತ್ತಾಗಿದ್ದು ನಾನು ತುಂಬ ಚಿಕ್ಕದಾಗಿದೆ ಅಂತ ನಾನು ಅಂದ್ಕೊಂಡೆ. ಆದರೆ ಇಲ್ಲ, ತುಂಬಾ ಲಾಂಗ್ ಇದೆ. ಅಂದರೆ ಕಡ್ಡಿಗಳೆಲ್ಲ ಕೆಳಗಡೆ ಲೂಸ್ ಮಾಡಿಕೊಂಡ್ರೆ ಗೊತ್ತಾಗೋದು. ನನಗೆ ಅದು ಗೊತ್ತಿರಲಿಲ್ಲ. ಓಪನ್ ಮಾಡಿದೆ. ಆದರೆ ಟ್ರೈಪಾಡ್ ಇದನ್ನು ತೊಗೋಬೇಕು ಅಂತ ತುಂಬ ದಿನದಿಂದ ಅನ್ಕೊತಿದ್ದೆ, ಅದು ತೊಗೊಳಕ್ಕೆ ಆಗ್ತಾ ಇರಲಿಲ್ಲ. ಮತ್ತು ತೊಗೊಂಡೆ. ಇದ್ರ ಜೊತೆ ಇನ್ನೊಂದನ್ನು ಕೂಡ ನಾನು ಬುಕ್ ಮಾಡಿದ್ದೀನಿ, ಬಟ್ ಅದಿನ್ನೂ ಬಂದಿಲ್ಲ. ಇದು ಬಂದಿದ್ದರಿಂದ ನನಗೆ ಸಡನ್ನಲ್ಲಿ ಬಂದಿದ್ದನ್ನ ನಾನು ಯಾವುದನ್ನ ಆಗಲಿ ಓಪನ್ ಮಾಡಿಬಿಟ್ಟು ನೋಡೋವರೆಗೂ ನನಗೆ ಸಮಾಧಾನವೇ ಆಗಲ್ಲ ಗೈಸ್. ಓಪನ್ ಮಾಡಿ ನೋಡಿದ ಮೇಲೆ ನನಗೆ ಯಾವುದೋ ಒಂದು ಬಟ್ಟೆ ಆಗಲಿ, ಯಾವುದೇ ಒಂದು ವಸ್ತು ಆಗಲಿ, ನನಗೆ ಓಪನ್ ಮಾಡಿದ ತಕ್ಷಣ ನನಗೆ ಏನಾದರೂ ತೊಗೊಂಡಿದ್ದ ತಕ್ಷಣ ನೋಡಿಬಿಡಬೇಕು, ಆ ಥರ ನನಗೆ ಏನೋ ಖುಷಿ ಆಗುತ್ತೆ. ಹಾಗಾಗಿ ಟ್ರೈಪಾಡ್ ಕೂಡ ಬಂತು ನೋಡಿ. ತುಂಬ ದಿನದಿಂದ ಅಂದ್ಕೊಂಡಿದ್ದಂಥ ಟ್ರೈಪಾಡ್ ಕೂಡ ಬಂತು. ಅಂದರೆ ಇದಕ್ಕೆಲ್ಲ ರಿಂಗ್ ಲೈಟ್ ಎಲ್ಲ ಏನಿಲ್ಲ, ನಾರ್ಮಲಾಗಿ ಫೋನ್ನ ಫಿಕ್ಸ್ ಮಾಡಿಕೊಂಡು ವಿಡಿಯೋ ಕ್ಯಾಪ್ಚರ್ ಮಾಡ್ಕೋಬೋದು ಅಷ್ಟೇ. ಚೆನ್ನಾಗಿದೆ, ಕ್ವಾಲಿಟಿ ಅಂತೂ ಸಖತ್ತಾಗಿದೆ. ಇದನ್ನು ನಾನು ಸದ್ಯಕ್ಕೆ ಈಗ ಹಳೇದಿರೋದನ್ನು ಕೂಡ ರಿಪೇರಿ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಫೆವಿಕ್ವಿಕ್ ಏನಾದರೂ ಹಾಕಿದ್ರೆ ಆಲ್ಮೋಸ್ಟ್ ಬರ್ಬೋದು. ಅದಕ್ಕೆ ಫೋನೆಲ್ಲ ಇಡೋದಕ್ಕಾಗಲ್ಲ, ಬಟ್ ಕ್ಯಾಮ್ರಾ ಎಲ್ಲ ಫಿಕ್ಸ್ ಮಾಡೋದಕ್ಕಾಗಲ್ಲ. ಅದಕ್ಕೆ ಏನಪ್ಪ ಅಂದರೆ ನಾವು ರಿಂಗ್ ಲೈಟ್ನ ಯೂಸ್ ಮಾಡ್ಕೋಬೋದು, ಯಾಕಂದರೆ ಲೈಟಿಂಗ್ಸ್ ಬೇಕು ಅಂದರೆ ಆ ಥರ. ಹಾಗಾಗಿ ಮಾಡೋಣ ಅಂದ್ಕೊಂಡಿದ್ದೀನಿ. ಇವತ್ತಿನ ಬ್ಲಾಗ್ ಕೂಡ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಾರ್ಮಲಾಗಿ ಒಂದು ವೀಡಿಯೋನ ಮಾಡಿದ್ದೀನಿ. ಇಷ್ಟ ಆಗಿದೆ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಸಪೋರ್ಟು ನನಗೆ ಯಾವಾಗಲೂ ಬೇಕು ಗೈಸ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ವೀಡಿಯೋನ ಹೆಚ್ಚೆಚ್ಚು ನೋಡ್ತಾಯಿರಿ. ಹೆಚ್ಚೆಚ್ಚು ಹಿಂದಿನ ವೀಡಿಯೋಸ್ ಎಲ್ಲನೂ ನೋಡಿ ಸಪೋರ್ಟ್ ಮಾಡಿ. ಈ ಥರ ಫಿಕ್ಸ್ ಮಾಡೋದು, ಆ ಕಡೆ ಲೂಸ್ ಮಾಡಿದ್ರೆ ನಾವು ಯಾವ ಕಡೆ ಬೇಕಾದ್ರೂ ಟರ್ನ್ ಮಾಡ್ಕೋಬೋದು. ಟರ್ನ್ ಮಾಡಿ ನಾವು ವೀಡಿಯೋಸ್ನ ಶೂಟ್ ಮಾಡ್ಕೋಬೋದು. ಹಾಗಾಗಿ ತುಂಬ ಚೆನ್ನಾಗಿತ್ತು. ಇದೊಂದು ನನಗೆ ಗೊತ್ತಾಗಲಿಲ್ಲ. ಬಟ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಬಾಯ್.